ಈ ಸೀರೆ ಪ್ಯಾಕ್ ಮಾಡ್ಕೊಡಿ. ಹ. ಇದು ನನ್ನ ಹೆಂಡತಿಗೆ. ಆಯ್ತು ಸರ್. ಪ್ರಭು, ಏನ್ ಸರ್? ಈ ಸೀರೆ ಪ್ಯಾಕ್ ಮಾಡ್ಕೊಡಪ್ಪ. ಆಯ್ತು ಸರ್. ಈ ಸೀರೆ ಪ್ಯಾಕ್ ಮಾಡ್ಲಿಲ್ವಾ? ಮಾಡ್ತಾ ಇದ್ದಾರೆ. ಮತ್ತೆ ಇದು? ಅದು ನೀವು ತಗೊಂಡ್ರಲ್ಲ ಅಂತದ್ದೇ ಇನ್ನೊಂದು ಸೀರೆ. ಅಯ್ಯೋ, ಏನೇ ಸರ್? ಏನಿಲ್ಲ, ನನ್ನ ಹತ್ರ ದುಡ್ಡಿದ್ರೆ ಆ ಸೀರೆನೂ ತಗೊಂಡ್ಬಿಡ್ತಿದ್ದೆ. ಯಾಕೆ ನಿಮಗೆ ಇದೇ ತರದ್ದು ಇನ್ನೊಂದು ಸೀರೆ ಬೇಕೇನೋ? ನಂಗೊಂದ್ ಸಹಾಯ ಮಾಡ್ತೀರಾ? ಹೇಳಿ ಸರ್. ಈ ಫೋಟೋದಲ್ಲಿದ್ದಾರಲ್ಲ, ಹ. ಇವ್ರು ಬಂದ್ರೆ ಇವ್ರಿಗೆ ಮಾತ್ರ ಈ ಸೀರೆ ಕೊಡ್ಬೇಡಿ. ಯಾಕೆ? ನೀವು ಅಪಾರ್ಥ ಮಾಡ್ಕೊಳಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೇಳಿ ಸರ್, ಪರವಾಗಿಲ್ಲ. ಒಂದ್ಸಲ ಸೀರೆ ಒಂದೇ ತರ ಇದ್ರಿಂದ ಅವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತದ್ಕೊಂಡ್ಬಿಟ್ಟೆ. ಸ್ವಾಮಿ ಸ್ವಾಮಿ, ದಯವಿಟ್ಟು ಅವ್ರಿಗೆ ಮಾತ್ರ ಈ ಸೀರೆ ಕೊಡ್ಬೇಡಿ. ತಗೊಳ್ಳಿ. ಆಟೋ, ಮಲ್ಲೇಶ್ವರಂಗೆ ಹೋಗಪ್ಪ. ಇಲ್ಲ ನಿಲ್ಸಪ್ಪ, ನಿಲ್ಸು. ಎಷ್ಟಾಯ್ತಪ್ಪ? ತಗೋ. ಓ, ಬನ್ನಿ ಸರ್. ಈ ಸ್ವಾಮಿ, ನನ್ನ ಹೆಂಡತಿ ಹುಟ್ಟುಹಬ್ಬಕ್ಕೆ ಒಂದು ಒಳ್ಳೆ ಸೀರೆ ಬೇಕು, ತೋರಿಸಿ. ಕೊಡೋಣ ಸರ್. ಯಾವ ರೇಂಜಲ್ಲಿ ಬೇಕು? ರೇಂಜಲ್ಲಿ ಆಮೇಲೆ ಒಳ್ಳೆ ಸೀರೆ ತೋರಿಸಿ. ಇದು ಕಾಂಜೀವರಂ, ಇದು ಧರ್ಮವರಂ. ಪ್ರಭು, ಇನ್ನೂ ಒಂದು 5-6 ಧರ್ಮವರಂ ಸೀರೆ ಕೊಡಪ್ಪ. ಆಯ್ತು ಸರ್. ಈ ಸೀರೆ ಕೊಡಿ. ಸರ್, ಅದು ಯಾಕೆ ಡ್ಯಾಮೇಜಾ? ಹಾಗೇನಿಲ್ಲ ಸರ್. ಅದು ಯಾರಾದ್ರೂ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದಾರಾ? ಇಲ್ಲ ಸರ್. ಮತ್ತಿನ್ ಯಾಕ್ರಿ ಕೊಡಲ್ಲ? ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ? ತಪ್ಪ? ನಾನೇ ಯಾಕೆ ತಪ್ಪು ತಿಳ್ಕೊಳ್ಳಿ? ಇದೇ ರೀತಿ ಸೀರೆನ ಬೇರೆಯೊಬ್ರು ತಗೊಂಡು ಹೋಗಿದ್ದಾರೆ ಸರ್. ಅದಕ್ಕೇನಂತೆ, ಒಂದೇ ತರದ ಸೀರೆ ಇಬ್ರು ಹುಡಬಾರ್ದಾ? ಅದು ಹಾಗಲ್ಲ ಸರ್. ಅವರೇ ಹೇಳಿದ್ದು ಈ ಸೀರೆನ ನಿಮಗ್ ಕೊಡ್ಬೇಡಿ ಅಂತ. ಅವ್ರು ಯಾರು ಹೇಳಕ್ಕೆ? ದುಡ್ಡು ಕೊಡೋ ನಾನು, ಅವ್ರಿಗೇನಂತೆ? ಅದಕ್ಕೆ ಕಾರಣ ಇದೆ ಸರ್. ಏನ್ ಕಾರಣ? ರಾಜಕಾರಣ? ಅದು ನಿಮ್ ಹೆಂಡ್ತಿನ ಅವ್ರ ಹೆಂಡ್ತಿ ಅಂತ ತಪ್ಕೊಂಡು. ಸೀತಾಪತಿ, ಇಲ್ಲೂ ಬಿಟ್ಟಿದ್ದ ನೀನು ನನ್ನ ಪಾಲಿಗೆ ಆ ನಾಗಾವಿನ ರಾಮಚರ್ಯ ಆಗ್ಬಿಟ್ಟಿದ್ಯಲ್ವೋ? ಅವಿನ ದೇಶ 12 ವರ್ಷ. ಇರ್ಲಿ ಬಿಡಿ, ನೀವು 2ನೇವರು, ನಾನು ಬರ್ತೀನಿ. ಸರ್, ನಿಮ್ ಸೀರೆ? ಈ ಸೀರೆನ ನಿಮ್ ಹೆಂಡತಿ ಉಳಿಸಿ, ಅವನೇ ಬಂದು ತಪ್ಕೊಳ್ತಾನೆ. May I come in, sir? Yes, come in. What a beauty! Sweetie. Welcome. Please welcome. Oh, thank you. ನನ್ನ ಹೆಸರು ರಾಧಾ ಅಂತ. ಐ ಸಿ. ಮಿನಿಸ್ಟರ್ ಅಂತ ಅಂದ್ಮೇಲೆ ಮಾನ್ಯತೆ ಮಾಡಲೇಬೇಕು. ಸೊ ನಮ್ಮ ಆಫೀಸಲ್ಲಿ ನಿನ್ನ ಕೆಲಸ ಗ್ಯಾರಂಟಿ. ನೋ ಇಂಟರ್ವ್ಯೂ. ಓಕೆ? ಬಾ. ಈಕೆ ಪ್ರೇಮ ಅಂತ, ರಿಸೆಪ್ಷನಿಸ್ಟ್. ಈಕೆ ರಾಧಾ. ಹಲೋ ಹಲೋ. ಬಾಮ್ಮ, ಮಿಕ್ಕ ಸ್ಟಾಫ್ ಎಲ್ಲ ಪರಿಚಯ ಮಾಡ್ಕೊಡ್ತೀನಿ. ಕಮಾನ್. ಈತ P1 ಕ್ವಾಟೇಜ್ ಹೆಸರು. ನಮಸ್ಕಾರ. ನಮಸ್ಕಾರ. ಇವರು ಬ್ಯಾಂಕ್ ಜನಾರ್ದನ್ ಅಂತ, ನಮ್ಮ ಆಫೀಸ್ ಚೀಫ್ ಅಕೌಂಟೆಂಟ್. ಗ್ಲಾಡ್ ಟು ಮೀಟ್ ಯು. ನಮಸ್ಕಾರ. ಬಾಮ್ಮ ಬಾ. ಈತ ಟೆನ್ನಿಸ್ ಕೃಷ್ಣ ಅಂತ. ಓ, ಟೆನ್ನಿಸ್ ಪ್ಲೇಯರ್? ಅಲ್ಲಲ್ಲ, ಇವ್ರ ತಂದೆ ಟೆನ್ನಿಸ್ ಚಾಂಪಿಯನ್. ಟೆನ್ನಿಸ್ ಅವಾರ್ಡ್ ತೊಗೊಳಕ್ಕೆ ಅಂತ ಹೋದಾಗ ಆ ಸಮಾರಂಭದಲ್ಲಿ ಇವ್ರು ಬಿಟ್ಬಿಟ್ಟಂತೆ. ಅದಕ್ಕೆ ಇವನಿಗೆ ಟೆನ್ನಿಸ್ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ನಮಸ್ಕಾರ. 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 ಕೂತ್ಕೋ ಕೂತ್ಕೋ. ಬಾಮ್ಮ, ಇವರು ಸೀತಾಪತಿ ಅಂತ, ಎಡಿಟರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಬೇರೆಯವ್ರು ಹೇಳಕ್ ಮುಂಚೆ ನನ್ನ ವಿಷಯ ನಾನು ಹೇಳ್ಬಿಡ್ತೀನಿ. ನೋಡಿ, ಅಪಾರ್ಥ ಮಾಡ್ಕೋಬೇಡಿ. ಇವ್ರ ಹೆಂಡತಿನ ನನ್ನ ಹೆಂಡತಿ ತಗೊಂಡ್ಬಿಟ್ಟೆ. ಅಯ್ಯೋ ಆಂಜನೇಯ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಅಷ್ಟು ವರ್ಷ ನೋಡ್ತಾ ಇದ್ದೀನಿ. ಅವನ ಹೆಂಡತಿ ನನ್ನ ಹೆಂಡತಿ, ನನ್ನ ಹೆಂಡತಿ ಅವನ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಬಿಡ್ತಾ ಇದೆಯಾ? ಹೀಗೆ ಬಿಟ್ರೆ ಇನ್ನೂ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಹುಷಾರು. ಅಯ್ಯೋ, ಇವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಛೇ 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 ಛೇ. ಬಾಮ್ಮ, ಇವರು ಮೋಹನ್,
ಈಕೆ ರೂಪ ಅಂತ Hello. ಪ್ಲಾನಿಂಗ್ ಡಿಸೈನರ್. ಬಾಮ. ಮೋಹನ್ ಅವರೇ, ನನ್ ಬಗ್ಗೆ ಆ ಹುಡುಗಿ ಅಪಾರ್ಥ ಮಾಡ್ಕೊಳ್ಳಿಲ್ಲ ತಾನೇ? ಅಯ್ಯೋ ತಲೆ ತಿನ್ಬೇಡ ಕಣಯ್ಯ. ನೋಡು ನಾ ಸ್ಕೆಚ್ ಆಗ್ತಾ ಇದೀನಿ. ಯಾಮಾರಿದ್ರೆ ಮುಖಂದ ಸ್ಕೆಚ್ ಹಾಕ್ಬಿಡ್ತೀನಿ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಇವರು ರಮೇಶ್ ಅಂತ ಮ್ಯಾನೇಜರ್, ರಾಧಾ ಅಂತ ನ್ಯೂಲಿ ಅಪಾಯಿಂಟೆಡ್. ಹಲೋ, ನಮಸ್ಕಾರ. ನಮಸ್ಕಾರ. ಕೃಷ್ಣ ಇಲ್ಲಿ ಕಾಣ್ತಾ ಇರಲ್ಲ, ಇಷ್ಟೊತ್ತಿಗೆ ಬರ್ಬೇಕು. ಓ ಐ ಸಿ, ವೆಲ್ಕಮ್. ಈಕೆ ರಾಧಾ ಅಂತ ನ್ಯೂಲಿ ಅಪಾಯಿಂಟೆಡ್ ಸ್ಟೆನೋಗ್ರಾಫರ್ ಕಮ್ ಟೈಪಿಸ್ಟ್. ರಾಧಾ, ಈತ ಕೃಷ್ಣ ಅಂತ ಓ. ನಮ್ಮ ಆಫೀಸಲ್ಲಿ ಮೋಸ್ಟ್ ಬ್ರಿಲಿಯಂಟ್ ಅಂಡ್ ಸಿನ್ಸಿಯರ್ ವರ್ಕರ್. ಹಲೋ. ನಮಸ್ಕಾರ. ವರ್ಕರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬ್ರದರ್ ಅಂತ ಹೇಳಿದ್ರೆ ಉಚಿತ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಆಫೀಸಲ್ಲಿ ಎಲ್ಲಾರ ಕೆಲಸನು ಈತ ಒಬ್ಬನೇ ಮಾಡ್ತಾನಮ್ಮ. ಅದು ಅಲ್ಲದೆ ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ ಈತ ಮಾಸ್ಟರ್ ನಂಬರ್ 1. ಯಾವ ಫೈಲ್ ಪೆಂಡಿಂಗ್ ಇರೋದಿಲ್ಲ. ಇಫ್ ಯು ವಾಂಟ್ ಎನಿ ಕ್ಲಾರಿಫಿಕೇಶನ್, ಡೈರೆಕ್ಟ್ಲಿ ಯು ಆಸ್ಕ್ ಕೃಷ್ಣ. He will guide you properly. Okay? ಓಕೆ ಸರ್. ಆ ಚೇಂಬರ್ ಆಫ್ ಕಾಮರ್ಸ್ ಮೀಟಿಂಗ್ ಹೋಗಬೇಕಾಗಿತ್ತಲ್ಲ, ಆ ಫೈಲ್ಸ್ ತಗೊಂಡು ರಮೇಶ್ ಕರ್ಕೊಂಡ್ ಬಂದ್ಬಿಡ್ತೀಯಾ? ಓಕೆ ಸರ್. ಓಕೆ. ಮೇಡಮ್, ನಾನು ಮೀಟಿಂಗ್ ಇಂದ ಬಂದ್ಮೇಲೆ ನಿಮ್ಗೆ ಅಸಿಸ್ಟ್ ಮಾಡ್ತೇನೆ. ಓಕೆ ಫೈನ್. ಕಾಫಿ. ಅವರಲ್ಲಿ ದಮ್ಮುಡಕ್ಕೆ ಹೊರಗಡೆ ಹೋಗಿದ್ದಾರೆ. ಬಾಕಿ ಕೊಡ ಕಾಲ ದೊಂಬೇರೆ. ತಗೊಳ್ರಿ. ಅದೇನ್ ಮಕ್ಕಳ ತಗೊಳ್ರಿ. ತಗೊಳ್ಳಿ ಸರ್. ನಾನ್ ನೋಡಿ ನೋಡಿ ಕಣ್ಣು ಬಂತು ಅಂತ ಕಣ್ಣಾಸ್ಪತ್ರೆಗೆ ಹೋಗಿದ್ದಾಳೆ. ತಲಾಟೆ ಮಾತಾಡ ನಿನ್ನ. ಅದ್ ಸರಿ, ನಿನ್ ಹೆಸರು ತಿಮ್ಮ ತಾನೆ? ಮತ್ತದೇನದು ಮಾಸ್ಟರ್ ತಿಮ್ಮೇಶ್ ಕಾಂತ್ ಅಂತ ವಿಚಿತ್ರವಾಗಿ ಹೆಸರಿಟ್ಕೊಂಡಿದ್ಯಲ್ಲ? ಅದಾ, ಜಗ್ಗೇಶ್ ತರ ಕಾಮಿಡಿ ಕಿಂಗ್ ಆಗ್ಬೇಕು, ರಜನಿಕಾಂತ್ ತರ ಸ್ಟೈಲ್ ಕಿಂಗ್ ಆಗ್ಬೇಕು. ಅದಕ್ಕೆ ಈ ಬೆಸ್ಟ್ ಸೇಸಿ ತಿಮ್ಮೇಶ್ ಕಾಂತ್ ಅಂತ ಇಟ್ಕೊಂಡಿದ್ದೀನಿ. ಹೇಗೆ? ಕುದುರೆಗಿಂತ ಕುದುರೆ ಲದ್ದಿನೇ ಬಿರುಸು ಅನ್ನೋ ಹಾಗೆ ನಿನ್ನ ಆಕ್ಟಿಂಗ್ ಗಿಂತ ಸ್ಟೈಲೇ ಜೋರಾಗಿದೆ. ಯಾರಪ್ಪ ಹೊಸ ಮೇಡಮ್? ಏನ್ ಹೊಸ ಮೇಡಮ್? ಅರ್ಶನ ಬೇಕಾ ಕುಂಕುಮ ಬೇಕಾ? ಅರ್ಶನ ಕುಂಕುಮನ? ಹಾಗಂದ್ರೇನು? ಅಷ್ಟು ಗೊತ್ತಿಲ್ವಾ? ಅರ್ಶನ ಅಂದ್ರೆ ಟೀ, ಕುಂಕುಮ ಅಂದ್ರೆ ಕಾಫಿ. ಅದ್ಯಾಕ ಆ ಹೆಸರಿಟ್ಟಿದ್ಯಾ? ಈಗ ಹೆಂಗಸರು ಗೊತ್ತಿರೋ ಮನೆಗೆ ಹೋದ್ರೆ ಅರ್ಶನ ಕುಂಕುಮ ಬೇಡ ಅಂತಾರ? ಇಲ್ಲ. ಹಾಗೆ ಕಾಫಿ ಟೀನು ಬೇಡ ಅನ್ಬಾರ್ದು. ಈಗ ಹೇಳಿ, ಅರ್ಶನ ಬೇಕಾ ಕುಂಕುಮ ಬೇಕಾ? ಚೆನ್ನಾಗಿದೆ ನಿನ್ ಮಾತು. ಕುಂಕುಮನೇ ಕೊಡು. ತಗೊಳ್ಳಿ. ಎಷ್ಟು? ಮೊದಲನೇ ಸಲ ಫ್ರೀ. ಇದೇನಿದು ಮನೆ ಬಾಗಿಲು ತೆಗ್ದಿದೆ. ಇನ್ನೊಂದು ಬೀಗದ ಕೈ ನನ್ನ ಹೆಂಡತಿ ಹತ್ರ ಮಾತ್ರ ಇರೋದು. ಅಂದ್ಮೇಲೆ ಭಾಗ್ಯ, ನನ್ನ ಜೀವನದ ಭಾಗ್ಯಶ್ರೀ, ಯಾವಾಗ ಬಂದೆ ಊರಿಂದ? ಬೆಳಗ್ಗೆ ತಾನೇ ಬಂದೆ. ಸದ್ಯ ಆ ನಿಮ್ಮಪ್ಪ ಕಾಡ್ಕೊಂಡ ಕಳ್ಸ್ಕೊಟ್ನ? ಭಾಗ್ಯ, ನಮ್ಮಿಬ್ಬರು ಮದ್ವೆ ಆಗಿ 8 ವರ್ಷ ಆಯ್ತು. ಫಸ್ಟ್ ನೈಟ್ ಮಾಡಕ್ಕೆ ಬಿಡ್ಲಿಲ್ಲ. ನಿಮ್ಮಪ್ಪ ಗೇಂಡ ಮೃಗ. ಹೋಗ್ಲಿ, ನಿನ್ಗಾದ್ರೂ ನನ್ನ ನೋಡ್ಬೇಕು ಅನ್ನಿಸ್ಲಿಲ್ವಾ? ರೀ, ನಿಮ್ಮನ್ನ ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು, ಆದ್ರೆ ನಮ್ಮಪ್ಪ ಬಿಡ್ಲಿಲ್ಲ. ಅವನ ಮನೆ ಕಾಯೋಗ ಗೇಂಡ ಮೃಗ ಹಂಗನ್ನ. ಮುಂದಿನ ಜನ್ಮದಲ್ಲಿ ನಿಮ್ಮ ಅಪ್ಪ ಅಮ್ಮ ಗೋಜಾಗಳಾಗ್ಬಿಡ್ತಾರೆ. ಖಂಡಿತ ಇದು ನನ್ನ ಶಾಪ. ಸದ್ಯ ಮುದ್ದೆ ಆಗಕ್ ಮುಂಚೆ ಈಗ್ಲಾದ್ರೂ ಬಂದಿಲ್ಲ. ಟೈಮ್ ವೇಟ್ ಮಾಡೋದ್ ಬೇಡ. ಇದೇನ ಬಗ್ಗೆ ತೋಟಕ್ಕೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೊಟ್ಟಾಗೆ ನಿನ್ನ ಮುಟ್ಟಿದ ಕೂಡ್ಲೆ ನಿಮ್ಮಪ್ಪ ಗಂಟೆ ಹೊಡೆಯಂಗ್ ಮಾಡಿದಾನೇನು? ಅದು ನಾನೇ ಬಾವಾ. ನೀನ ಗಂಟೆ ಹೊಡೆದಿದ್ದ? ಹೌದು. ಯಾಕೆ? ನನ್ನ ಹತ್ರ 50,000 ರೂಪಾಯಿ ಸಾಲ ಅಂತ ತಗೊಂಡಿದ್ಯಲ್ಲ, ಅದನ್ನ ಹಿಂತಿರುಗಿಸೋವರೆಗೂ ನನ್ನ ಮಗಳನ್ನೇನಾದ್ರೂ ಮುಟ್ಟಿದ್ರೆ ಬಾರ್ಸಕ್ಕೆ ಅಂತ ಇವನು ಕುತ್ತಿಗೆಗೆ ಗಂಟೆ ಕಟ್ಟಿದೀನಿ. ಗೊತ್ತಾಯ್ತಾ? ಅದಕ್ಕೆ ಬಂದ್ಬಿಟ್ಟಿಯ ಮಾವ. ಅಳಿಯಂದ್ರೆ ಅತ್ತೆ, ನೀವು ಬಂದಿದ್ದೀರಾ? ಹೌದು, ನಾವೆಲ್ಲ ಬಂದ್ಬಿಟ್ಟಿದೀವಿ. ನೀನ್ ನನ್ನ ಸಾಲ ವಾಪಸ್ ಮಾಡೋವರೆಗೂ ಈ ಜಾಗ ಖಾಲಿ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದ್ಬಿಟ್ಟಿದೀವಿ. ಗೊತ್ತಾ ಅಳಿಮಯ? ಮಾವ ಪ್ಲೀಸ್
ಪ್ರಾಯ ಹುಟ್ಟಿದ ವಯಸ್ಸು, ಆಸೆ ಪಡೋ ಮನಸ್ಸು, ಗಟ್ಟಿಯಾಗಿರೋ ಆಯಸ್ಸೆಲ್ಲ ವೇಸ್ಟ್ ಆಗೋಗ್ತಾ ಇದೆ. ದಯವಿಟ್ಟು ಒಂದೇ ಒಂದ್ಸಲ ಪ್ರಶ್ನೆ ಮುಗಿಸ್ಕೊಂಡ್ಬಿಡ್ತೀನಿ. ಆಗ್ಬೇಕು ತಾನೆ? ಹಾಗಾದ್ರೆ ಮೊದಲು ನನ್ನ ದುಡ್ಡನ್ನ ವಾಪಸ್ ಮಾಡು. ದಿವ್ಸಕ್ಕೆ 10 ರೂಪಾಯಿನಾರು ಕೊಟ್ಟು ನಿನ್ ಸಾಲನ ತೀರಿಸ್ಬಿಡ್ತೀನಿ. ದಯವಿಟ್ಟು ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡ್ಬೇಡ ಮಾವ. ಮೊದಲು ನನ್ನ ಪೈಸಾ, ಆಮೇಲೆ ನಿನ್ನ ಪ್ರಸ್ತ, ಗೊತ್ತಾ? ಬಾಮ್ಮ. ಹೋಗ ಗಂಡ ಮೃಗ. ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನನಗ್ ಗೊತ್ತಿಲ್ವಾ? ಬಂದ್ಬಿಟ್ಟ ಇಲ್ಲಿ. ಅಳಿಮಯ್ಯ ಅಳಿಮಯ್ಯ, ನಾನೇನಾದ್ರೂ ಸಹಾಯ ಮಾಡ್ಲಾ? ಬಾ